ಬಂಧುಗಳೇ ನಮಸ್ಕಾರ. ರಾಘವ್ ಚಡ್ಡಾ ಅವರು ಆಪ್ ಆದ್ಮಿನಲ್ಲಿ ಇದ್ರು. ಈಗ ನಿಮ್ಗೆಲ್ರಿಗೂ ಗೊತ್ತಿದೆ. ಈಗ ಅವರು 6 ಜನರೊಂದಿಗೆ ಅವರು ಬಿಜೆಪಿ ಪಕ್ಷವನ್ನ ಸೇರ್ಕೊಂಡಿದ್ದಾರೆ. ಕಳೆದ ತಿಂಗಳಲ್ಲೆಲ್ಲ ಅವರು ಏನು ಬಿಜೆಪಿ ಅವ್ರು ಏನು ಅನ್ಯಾಯಗಳು ಅಕ್ರಮಗಳು ಮಾಡ್ತಾ ಇದಾರೆ ಅದನ್ನ ಒಂದು ಏರು ಧ್ವನಿಯಲ್ಲಿ ಮಾತಾಡಿ ಚೆನ್ನಾಗಿ ಎಲ್ಲ ಅಖಂಡ ಭಾರತದಲ್ಲಿ ಅವರು ಪ್ರಸಿದ್ಧರಾಗ್ತಾ ಇದ್ರು. ನಾನು ಕೂಡ ಅವ್ರಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದೆ. ಒಬ್ಬ ವಿದ್ಯಾವಂತ ರಾಜಕಾರಣಿ ನಮ್ಮ ಭಾರತದಲ್ಲಿ ಇದ್ದಾರೆ. ಹಿಂಗೆ ಎಲ್ರು ಕೂಡ ರಾಜಕೀಯಕ್ಕೆ ಬರ್ಬೇಕು. ಅವರು CA ಬೇರೆ, ಅವರು ಚಾರ್ಟೆಡ್ ಅಕೌಂಟೆಂಟ್. ಇಂಥವ್ರು ನಮ್ಮ ರಾಜಕೀಯದಲ್ಲಿ ಇರ್ಬೇಕು ಅಂತ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೆ. ಆದ್ರೆ ಇವರು ಏನ್ ಮಾಡಿದ್ದಾರೆ, ಬಿಜೆಪಿ ಪಕ್ಷಕ್ಕೆ ಹೋಗಿದ್ದಾರೆ. ಇದಕ್ಕೆ ಹಿನ್ನೆಲೆ ಏನಪ್ಪಾ ಕಾರಣ ಅಂತ ಅಂದ್ರೆ, ಪಕ್ಷದವರು ಇವ್ರನ್ನ ಪಕ್ಷದಿಂದ ಕೆಳಗಡೆ ಇಳಿಸಿರೋದು. ಅಂದ್ರೆ ಅವ್ರು ಏನು ಒಂದು ಅಧ್ಯಕ್ಷತೆಯನ್ನ ವಹಿಸಿದ್ರು ಅದರಿಂದ ತೆಗ್ದಾಕಿರೋದು. ಅವ್ರು ಮಾಡಿರೋದು ಕೂಡ ತಪ್ಪು. ಆದ್ರೆ ಇವರು, ನಾನು ವೈಯಕ್ತಿಕವಾಗಿ ನಾಗರಾಜ್ ನಾನ್ ಏನ್ ಅನ್ಕೊಂಡಿದ್ದೆ ಅಂದ್ರೆ ಇವರು ಕೂಡ ಒಂದು ಒಳ್ಳೆ ಪಕ್ಷವನ್ನ ಕಟ್ತಾರೆ. ಜೆನ್ಜಿ ಇವಾಗ ನೇಪಾಳದಲ್ಲಿ ಏನಾಯ್ತು ಕಳೆದ 2-3 ತಿಂಗಳ ಹಿಂದೆ ಎಲ್ಲ, ಒಂದು ಉತ್ತಮವಾದ ಆಡಳಿತವನ್ನ ಇವಾಗ ನಡೆಸ್ತಾ ಇದ್ದಾರೆ. ಆ ರೀತಿ ಇವರು ಕೂಡ ಒಂದು ಹೊಸ ಅಲೆಯನ್ನ ಪ್ರಾರಂಭ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಇವರು ಬಿಜೆಪಿ ಪಕ್ಷವನ್ನ ಸೇರ್ಕೊಂಡಿದ್ದಾರೆ, ತುಂಬಾ ಬೇಜಾರಾಯ್ತು. ಅದು ಅಲ್ಲದೆ ಬಿಜೆಪಿ ಅವರು ಇವ್ರ ಜೊತೆನಲ್ಲೂ ಇದ್ರಲ್ಲ ಒಬ್ಬರ ಮೇಲೆ ED ರೈಡ್ ಮಾಡಿಸಿದ್ದಾರೆ. ಏನು ಇವ್ರು ಅಕ್ರಮವಾಗಿ ಹಣನ ಸಂಪಾದನೆ ಮಾಡಿದ್ದಾರೆ ಅಂತ. ಅಂತವ್ರನ್ನು ಕೂಡ ಇವಾಗ ಬಿಜೆಪಿ ಪಕ್ಷಕ್ಕೆ ಮೋದಿ ಸರ್ಕಾರ ಆದವರು, ಮೋದಿ ಅವರು ಕರ್ಕೊಂಡಿದ್ದಾರೆ. ಹೂವು ಕೊಟ್ಟು ಸ್ವಾಗತವನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ವಿಶೇಷವಾಗಿ ಪಬ್ಲಿಕ್ ಟಿವಿ ರಂಗಣ್ಣ ಅವರು ಚೆನ್ನಾಗಿ ಬೈದಿದ್ದಾರೆ. ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ, ತಾವೆಲ್ಲರೂ ಗಮನಿಸಬಹುದು. ಅಂದ್ರೆ ಅಷ್ಟೆಲ್ಲ ಬೈದಿರೋರ್ನ ಕರ್ಕೊಂಡ್ ಬಂದು ಹೂ ಕೊಟ್ಟು ಸ್ವಾಗತ ಮಾಡಿದಾರಲ್ಲ, ನಾಚಿಕೆ ಆಗಲ್ವಾ ಬಿಜೆಪಿ ಅವ್ರಿಗೆ ಅಂತ ಎಂದಿದ್ದಾರೆ. ಏನ್ ಮಾಡೋದು, ನಮ್ಮ ಭ್ರಷ್ಟ ವ್ಯವಸ್ಥೆ ಈ ರೀತಿ ಆಗೋಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ನನ್ಗಂತೂ ತುಂಬಾ ಬೇಜಾರಾಯ್ತು ಅವರು ಬಿಜೆಪಿ ಪಕ್ಷನ ಸೇರ್ಕೊಂಡಿರೋದು, ರಾಘವ್ ಚಡ್ಡಾ ಅವರು. ನಿಮ್ಗೆ ಏನನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಅವ್ರು ಬಿಜೆಪಿಗೆ ಹೋಗಿರೋದು ಸರಿ ಅನ್ಸುತ್ತಾ, ತಪ್ಪಾಗಿದ್ಯಾ, ಏನನ್ಸುತ್ತೆ ಕಮೆಂಟ್ ಬಾಕ್ಸ್ ನಿಮ್ದು, ಕಮೆಂಟ್ ಮಾಡಿ. ಎಲ್ರಿಗೂ ನಮಸ್ಕಾರ.